ಮಾಡಿರುವಂಥದ್ದು. ಇವತ್ತು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೆಳಿಗ್ಗೆ ಬಂದು ಕರೆಕ್ಟಾಗಿ 6 ಗಂಟೆ ಆಗಿದೆ. ನಿನ್ನೆನೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಇವಾಗ ಹೊಸ್ತಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ಶುಕ್ರವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿ ಆಷಾಢ ಶುಕ್ರವಾರ, ಶ್ರಾವಣ ಮಾಸಗಳಲ್ಲೆಲ್ಲ ಸ್ಟವ್ನ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಸ್ಟವ್ ಪೂಜೆ ಮಾಡಬೇಕು. ಯಾಕಂದರೆ ಇದು ನಮ್ಮ ಮನೆ ದೇವರು ಲಕ್ಷ್ಮಿ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಸ್ಟವ್ನು ಕೂಡ ಪೂಜೆ ಮಾಡ್ತೀನಿ. ಇದು ಎಲ್ಲರ ಮನೆಯಲ್ಲೂ ಕೂಡ ಪಾಲಿಸ್ಕೊಂಡು ಬರ್ತಾರೆ. ಅದರಲ್ಲೂ ಸೌದೆ ಒಲೆನಂತೂ ತುಂಬ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ. ನೋಡೋದಕ್ಕೆ ಚೆಂದ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನನಗೆ ತುಂಬ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕೋದಿಕ್ಕೆ ಬರಲ್ಲ. ಹಾಗಾಗಿ ಸಿಂಪಲಾಗಿ ಒಂದು ರಂಗೋಲಿನ ಹಾಕ್ತಾ ಇದ್ದೀನಿ. ಸುಮಾರು ಸಾರಿ ಅನ್ಕೋತೀನಿ ಯಾವುದಾದ್ರೂ ಚೆನ್ನಾಗಿರೋ ರಂಗೋಲಿ ಎಲ್ಲ ಕಲಿಬೇಕು, ನಾನು ಯಾಕೆ ಈ ರೀತಿ ಕಲಿಯಲ್ವಲ್ಲ, ನಾನು ಇಷ್ಟೊಂದು ನಿರುತ್ಸಾಹ ತೋರಿಸ್ತೀನಲ್ಲ ಅಂತ ಅನ್ಕೋತೀನಿ. ಆದರೆ ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಅದರಲ್ಲೂ ಇಬ್ಬರು ಮಕ್ಕಳನ್ನ ಮೇಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ. ಸ್ವಲ್ಪ ದೊಡ್ಡವರಾಗಿದ್ದರೆ ಎಲ್ಲ ಕಲಿಬೋದಿತ್ತು. ಚಿಕ್ಕ ಮಕ್ಕಳಾಗಿರೋದ್ರಿಂದ ಇಬ್ರಿಗೂ ಊಟ ತಿನ್ನಿಸ್ಬೇಕು, ಅವರನ್ನು ಸ್ಕೂಲಿಗೆ ರೆಡಿ ಮಾಡಬೇಕು, ಅದೇ ಆಗಿಬಿಡುತ್ತೆ. ಸೊ ಈಗ ರಂಗೋಲಿ ಎಲ್ಲ ಹಾಕಿ ಮನೆ ಹತ್ರನೇ ನಾನು ತುಳಸಿ ಗಿಡ, ಕಾಮಕಸ್ತೂರಿ ಗಿಡ ಎಲ್ಲನೂ ಕೂಡ ನೆಟ್ಕೊಂಡಿದ್ದೀನಿ. ಒಂದು ಗಿಡನೂ ಹೂವಿನ ಗಿಡನೂ ಕೂಡ ನೆಟ್ಕೊಂಡಿದ್ದೀನಿ. ಅದು ಶಿವನಿಗೆ ಪ್ರಿಯವಾಗಿರುವಂಥ ಹೂವು. ಆ ಹೂವು ಬಗ್ಗೆ ನಾನು ಒಂದು ದಿನ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾನು ದೇವ್ರ ಮನೆ ಎಲ್ಲ ಫಸ್ಟೇ ಕ್ಲೀನ್ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪ್ರತಿದಿನ ನಾವು ಪೂಜೆ ಮಾಡಬೇಕಾದ್ರೆ ಆಮೆ ಒಂದು ಇಟ್ಟಿದ್ದೀವಿ ನೋಡಿ, ಅದನ್ನು ವಿಷ್ಣು ಸ್ವರೂಪ ಅಂತಾರೆ. ಮತ್ತು ಪಂಚಪಾತ್ರೆ ನೀರು ಡೈಲಿ ಚೇಂಜ್ ಮಾಡ್ತೀವಿ. ಈಗ ನಾನು ದೀಪ ಹಚ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾವು ದೀಪ ಹಚ್ಚೋದಕ್ಕಿಂತ ಮೊದಲು ಎಲ್ಲ ಕ್ಲೀನ್ ಮಾಡಿ ಹೂ ಮುಡಿಸೋದಕ್ಕಿಂತ ಮೊದಲು ದೀಪ ಹಚ್ಚಿ ದೀಪದ ಬೆಳಕಲ್ಲಿ ಹೂ ಮುಡಿಸ್ಬೇಕು ದೇವರಿಗೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೇ ದೇವರಿಗೆ ಪರ್ಫೆಕ್ಟ್ ಪೂಜೆ ಆಗೋದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಸೊ ಹಾಗಾಗಿ ನಾನು ಒಂದು ಅವರು ಪೂಜೆ ಅನುಸರಿಸ್ತಾರಲ್ಲ ಆ ವಿಧಾನವನ್ನೇ ನಾನು ಅನುಸರಿಸ್ತೀನಿ. ಮೊದಲು ದೀಪ ಹಚ್ಚಿ ಆಮೇಲೆ ಹೂವೆಲ್ಲ ಇಡ್ತಾ ಇದ್ದೀನಿ ದೇವರಿಗೆ. ಸೊ ಇವತ್ತಂತೂ ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತಿತ್ತು ನಮ್ಮ ದೇವ್ರ ಮನೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮನೆ ಲಕ್ಷ್ಮಿ ಅಂತೂ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಏನೋ ಒಂಥರ ನನ್ನ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತು. ಮತ್ತು ನಾನು ನೈವೇದ್ಯಕ್ಕೆ ಇವತ್ತು ಸ್ಪೆಷಲಾಗಿ ಏನೂ ಮಾಡಲಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇರಲಿಲ್ಲ. ತುಂಬ ಮಳೆ ಬರ್ತಾಯಿತ್ತು ಹೊರಗಡೆ. ಅದಕ್ಕೋಸ್ಕರ ಒಂದೆರಡು ಹಣ್ಣು ಇಟ್ಟಿದ್ದೀನಿ ಅಷ್ಟೇ ನೈವೇದ್ಯಕ್ಕೆ. ನಾವು ದೇವ್ರನ್ನ ಭಕ್ತಿಯಿಂದ ಕೇಳ್ಕೊಂಡ್ರೆ ಸಾಕು, ಇದೇ ನೈವೇದ್ಯ ಇಟ್ಟು ಮಾಡಬೇಕು ಅನ್ನೋ ಒಂದು ಏನು ರೂಲ್ಸ್ ಏನೂ ಇಲ್ಲ. ಮನೆಯಲ್ಲಿ ಏನು ಸಿಹಿ ನೈವೇದ್ಯ ಇರುತ್ತೆ, ಹಣ್ಣು ಅಂದರೆ ಫಲಾಹಾರ ಅಂತ ಹೇಳ್ತಾರಲ್ವ, ಹಣ್ಣಿದ್ರೂ ಇಡ್ಬೋದು, ಇಲ್ಲಾಂದರೆ ಏನಾದರೂ ಸ್ವೀಟ್ ಅಡುಗೆನೂ ಕೂಡ ಮಾಡಿ ಇಡ್ಬೋದು. ಜಸ್ಟ್ ನಾನು ಇವತ್ತು ಹಣ್ಣನ್ನು ಇಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾನು ಪ್ರತಿ ವಾರನೂ ದೇವಸ್ಥಾನಕ್ಕೆ ಪೂಜೆ ಕೊಡಲ್ಲ, ಯಾಕಂದರೆ ಮೊದಲನೇ ದಿನ ಕೊಟ್ಟ ಮೇಲೆ ಇನ್ನು ಲಾಸ್ಟ್ನೇ ದಿನ ಪೂಜೆ ಮಾಡಿಸ್ತೀನಿ. ಯಾಕಂದರೆ ತುಂಬ ರಶ್ ಇರುತ್ತಲ್ವ, ಹಾಗಾಗಿ ಬಾಳೆಹಣ್ಣು ಎಲ್ಲ ತರಿಸಿರಲಿಲ್ಲ. ಪೂಜೆ ಕೊಡ್ತೀನಿ ಅಂದಿದ್ರೆ ಬಾಳೆಹಣ್ಣೆಲ್ಲ ತರಿಸಿದ್ದೆ, ಮನೆಗೂ ಕೂಡ ಪೂಜೆ ಮಾಡ್ಬೋದಿತ್ತು. ಆದರೆ ಇವತ್ತು ನಾನು ಪೂಜೆ ಕೊಡ್ತಾಯಿಲ್ಲ, ಜಸ್ಟು ನಿಂಬೆಹಣ್ಣು ಆರತಿ ಮಾಡ್ತಾಯಿದ್ದೀನಿ ಇವತ್ತು 2ನೇ ಶುಕ್ರವಾರದ್ದು. ಸೊ ನಮ್ಮ ಮನೆಯವರು ಎದ್ದೇಳೋದು ಲೇಟ್ ಆಯಿತು, ಅದಕ್ಕೋಸ್ಕರ ನಾನೇ ಬೆಳಿಗ್ಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ನನಗೆ ಪೂಜೆ ಬೆಳಿಗ್ಗೆನೇ ಮಾಡಬೇಕು ಅಂತ ಅನಿಸ್ತು. ಯಾಕೋ ಒಂಥರ ಮನಸ್ಸಿಗೆ ಒಂಥರ ಉಲ್ಲಾಸ ಆಗ್ತಿತ್ತು. ಇವತ್ತು ದೇವರಿಗೆ ಪೂಜೆ ಮಾಡಬೇಕು ನಾನೇ ಬೆಳಿಗ್ಗೆನೇ, ಸಂಜೆನೂ ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅವರು ಯಾವಾಗಲೂ 7 ಗಂಟೆಗೆ ಎದ್ದೇಳೋದು, ನಾನು 6 ಗಂಟೆಗೆ ಎದ್ದು ಅವ್ರು ಎದ್ದೇಳುವಷ್ಟರಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಬಿಟ್ಟಿದ್ದೆ. ಸೊ ಈಗ ಪೂಜೆ ಎಲ್ಲ ಆಯಿತು. ನಾನು ಆಲ್ರೆಡಿ ಹೇಳಿರಲಿಲ್ಲ, ಸಾರಿ. ಇವತ್ತು ನಾನು ಪಲಾವ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಪೂಜೆ ಟೈಮ್ ಇದ್ದಾಗ ಮನೇಲಿ ಏನಾದರೂ ಸ್ಪೆಷಲ್ ಇದ್ದಾಗ ಇಡ್ಲಿ ದೋಸೆ ಮಾಡೋದು ಸಾಮಾನ್ಯ. ಇವತ್ತು ಪಲಾವ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ಪಲಾವ್ನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನನ್ನ ತಂಗಿ ಪಲಾವ್ ತುಂಬಾ ಚೆನ್ನಾಗಿ ಮಾಡ್ತಾಳೆ, ಮತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಲು. ನಾನು ಉಪವಾಸದೂಟಕ್ಕೆ ಊರಿಗೆ ಹೋಗಿದ್ದೆ. ಸೊ ಆ ವಿಡಿಯೋನ ನಾನು ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋ ಪ್ರಾಬಬ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ. ಆಗ ನನ್ನ ತಂಗಿ ಪಲಾವ್ ಮಾಡಿದ್ಲು, ಎಷ್ಟು ಚೆನ್ನಾಗಿತ್ತಂದರೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಅವಳ ಕೈಯಲ್ಲಿ ಹೇಳ್ಸ್ಕೊಂಡು ಈಗ ಪಲಾವ್ನ ರೆಡಿ ಮಾಡ್ತಾಯಿದ್ದೀನಿ. ಹೇಗೆ ಅಂತಲೂ ಕೂಡ ನಾನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೀವು ಫ್ರೆಂಡ್ಸ್ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಲಾಗ್ ಮಾಡಿದ್ದೀನಿ ಅಂತ. ಸ್ವಲ್ಪ ನೋಡಿ ನೀವು ಸ್ಕಿಪ್ ಮಾಡಿಬಿಟ್ರೆ ನಾನು ವಿಡಿಯೋನ ಹೇಗೆ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿ ನಾನು ಈ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಜಸ್ಟ್ ನಮ್ಮ ಮನೇಲಿ ಇದ್ದಿದ್ದು ಆಲೂಗೆಡ್ಡೆ, ಕ್ಯಾರೆಟ್ ಅಷ್ಟೇ ತರಕಾರಿ, ಅಂದರೆ ಬೀನಿಸು, ಗೆಡ್ಡೆಕೋಸು ಆ ಥರ ತರಕಾರಿ ಇರಲಿಲ್ಲ. ಹಾಗಾಗಿ ಕ್ಯಾರೆಟು ಆಲೂಗೆಡ್ಡೆನೇ ತೊಗೊಂಡಿದ್ದೀನಿ. ಬೇಕು ಅಂದರೆ ನೀವು ಬೀಟ್ರೋಟು ಕೂಡ ತಗೊಳ್ಬೋದು.
ಸೊ ನಾನಿವತ್ತು ಬೀಟ್ರೋಟ್ ತೊಗೊಂಡಿಲ್ಲ. ಅದು ಬೀಟ್ರೋಟ್ ಏನೋ ರೆಡ್ ಕಾಣಿಸಿದ್ರೆ ನಮ್ಮ ಮಕ್ಕಳು ಏನೋ ಹಾಕ್ಬಿಟ್ಟಿದ್ಯಮ್ಮ ರೆಡ್ಡಿಗಿದೆ ಅಂತ ಬಾಯಿ ಬಡಿತಾರೆ. ಸೊ ಹಾಗಾಗಿ ಬೆಳಿಗ್ಗೆ ಟೈಮು ಅವ್ರ ಮೂಡ್ ಆಫ್ ಮಾಡೋದು ಬೇಡ, ಮಕ್ಕಳು ಖುಷಿಯಾಗಿ ಪಲಾವ್ ತಿನ್ನಲಿ ಅಂತೇಳಿ ಜಸ್ಟ್ ಕ್ಯಾರೆಟು ಮತ್ತು ಆಲೂಗಡ್ಡೆನ ತಗೊಂಡೆ, ಒಂದು 3 ಈರುಳ್ಳಿ, ಒಂದು 3 ಟೊಮೊಟೊ, 2 ಹಸಿಮೆಣ್ಸಿಕಾಯಿನ ತಗೊಂಡೆ, ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು. ನೆಕ್ಸ್ಟು ಮಸಾಲೆಗೆ ಬೇಕಲ್ವಾ, ಮಸಾಲೆಗೆ 1 ಪಾವಿಗೆ 2 ಬೆಳ್ಳುಳ್ಳಿ ಹಂಗೆ ಅಳತೆ ಮಾಡ್ಕೊಳ್ಳಿ. 2 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದೇ ಒಂದು ಕಡ್ಡಿ ಪುದೀನ ಹಾಕ್ಕೊಳ್ಳಿ, 4ರಿಂದ 5 ಕಡ್ಡಿ ಕೊತ್ತಂಬರಿ ಸೊಪ್ಪು ಕೂಡ ತೊಳೆದಿಟ್ಕೊಳ್ಳಿ. ನೋಡಿ, 1 2ರಿಂದ 3 ಸ್ಪೂನು ಹುರ್ಗಡ್ಲೆ ಹಾಕ್ಕೊಳ್ಳಿ. ಸೊ ನಾವು ನಾರ್ಮಲಿ ನಾನು ಎಲ್ಲೂ ನೋಡ್ದಂಗೆ ಹುರ್ಗಡ್ಲೆ ಹಾಕ್ತಿರ್ಲಿಲ್ಲ ಪಲಾವ್ಗೆ, ಆದರೆ ಇವತ್ತು ನಾನು ಪಲಾವ್ಗೆ ಹುರ್ಗಡ್ಲೆ ಹಾಕ್ತಾಯಿದ್ದೀನಿ. 2 ಇಂಚಷ್ಟು ಚಕ್ಕೆ, ಒಂದು 7ರಿಂದ 8 ಲವಂಗ, 5ರಿಂದ 6 ಮೆಣಸು, 2 ಬ್ಯಾಡಿಗೆ ಮೆಣಸಿಕಾಯಿ, 4ರಿಂದ 5 ಖಾರದ ಮೆಣಸಿಕಾಯಿ, ಒಣ ಮೆಣಸಿಕಾಯಿ ಅಷ್ಟನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬಂದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪಲಾವ್ ರೈಸ್ ತೊಗೊಂಡಿದ್ದೀನಿ, ಪಲಾವ್ ಸಾಮಾನು ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ ಮತ್ತು ಬಟಾಣಿನ ನೆನೆಸಿಟ್ಟಿದೆ, ಮಸಾಲೆನೂ ಕೂಡ ರೆಡಿಯಾಗಿದೆ. ಸೊ ಈಗ ಪಲಾವ್ ಮಾಡೋಣ. ನಾನೀಗ ಸ್ಟವ್ ಹಚ್ಕೊಂಡಿದ್ದೀನಿ. ನೀವು ಪೂಜೆ ಮಾಡ್ತೀರಲ್ವ ಸ್ಟವ್ನ, ಪೂಜೆ ಮಾಡಿದ ತಕ್ಷಣ ಫಸ್ಟು ನೀವು ಹಾಲು ಕಾಯಿಸೋದಕ್ಕಿಂತ ಮುಂಚಿತವಾಗಿ ನೀರನ್ನ ಬಿಸಿ ಮಾಡಿ. ಸೊ ನಾನು ಎಲ್ಲ ಓದಿದ್ದೆ, ಮೊದಲು ಸ್ಟವ್ ಹಚ್ಚಿದಾಗ ಪೂಜೆ ಎಲ್ಲ ಮಾಡಿರ್ತೀವಲ್ಲ ಆ ಟೈಮಲ್ಲಿ ನೀರನ್ನ ಬಿಸಿ ಮಾಡಿದ್ರೆ ಮನೆ ತುಂಬ ಶಾಂತವಾಗಿರುತ್ತೆ, ಆಮೇಲೆ ಹಾಲು ಬಿಸಿ ಮಾಡಬೇಕು ಅಂತ. ಪ್ರತಿಯೊಂದು ಥಿಂಗ್ಸು ಕೂಡ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಲೆಕ್ಕ ಆಗುತ್ತಾ ಅಂತ ಹೇಳ್ತಾರೆ. ಸೊ ಒಂದು ಸರಿ ಟ್ರೈ ಮಾಡಿ. ಸೊ ಈಗ ಒಗ್ಗರಣೆಗೆ ನಾನು ಪಲಾವ್ ಸಾಮಾನ ಹಾಕ್ಕೊಂಡೆ. ಯಾವಾಗಲೂ ನಾನು ತುಪ್ಪ ಹಾಕಿ ಮಾಡ್ತಿದ್ದೆ ಪಲಾವ್ನ, ಇವತ್ತು ಜಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ತಕ್ಷಣವೇ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಅದಕ್ಕೆ ನಾನು ಬಟಾಣಿನ ನೆನೆಸ್ಕೊಂಡಿದ್ನಲ್ಲ, ಬಟಾಣಿನ ಕೂಡ ಹಾಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆದರೂ ಕೂಡ ಇವತ್ತು ಪಲಾವ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನನ್ನ ತಂಗಿ ಯಾವ ರೀತಿ ಹೇಳ್ಕೊಟ್ಟಿದ್ಲು ಅದೇ ರೀತಿ ಆಯಿತು. ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗೇ ಊಟ ಮಾಡಿದ್ರು. ಚಿಕ್ಕಿ ಮಾಡಿದ್ಲಲ್ಲ ಆ ರೀತಿಯೇ ಮಾಡಿದ್ದೀಯಮ್ಮ, ಸೂಪರಾಗಿತ್ತು ಅಂದರು. ನನಗಂತೂ ತುಂಬ ಖುಷಿ ಆಯಿತು. ಸೊ ಇವಾಗ ನಾನು ಕ್ಯಾರೆಟು ಮತ್ತು ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಂತರ ಲಾಸ್ಟಲ್ಲಿ 3 ಟೊಮೊಟೊ, ಅಂದರೆ ಸಣ್ಣ ಸಣ್ಣ ಟೊಮೊಟೊ, ಇವಾಗಂತೂ ಟೊಮೊಟೊ ರೇಟು 100 ರೂಪೀಸ್ ಆಗಿದೆ. ಸೊ ಫ್ರೆಂಡ್ಸ್ ನೋಡ್ಕೊಂಡು ಹಾಕಿ, ನಾನು ಸಣ್ಣ ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ಸಿಕ್ಕಾಪಟ್ಟೆ ತರಕಾರಿ ಇದ್ದರೆ ಟೊಮೊಟೊ ಸ್ವಲ್ಪ ಹಾಕ್ಕೊಳ್ಳಿ. ನಾನು ತರಕಾರಿ ಹಾಕಿದ್ದೆ 2 ಥರ ಅಲ್ವಾ, ಹಾಗಾಗಿ ಸಣ್ಣ ಟೊಮೊಟೊ, ಅಂದರೆ ನನ್ನ ಲೆಕ್ಕದಲ್ಲಿ 1/2 ಟೊಮೊಟೊ, ದಪ್ಪು ಟೊಮೊಟೊ ಇರುತ್ತಲ್ಲ ಅದು. ನೆಕ್ಸ್ಟ್ ಈಗ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ನೀವು ಈರುಳ್ಳಿ ಹಾಕಿದ ತಕ್ಷಣವೇ ಕಸ್ತೂರಿ ಮೇಥಿ ಹಾಕೋಬಿಡಿ, ಒಂದು ಬೊಂಬಾಟಾದ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸರಿ ಈ ರೀತಿಯೂ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಪಲಾವ್ನ ಟ್ರೈ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಪಲಾವ್ನ ಟ್ರೈ ಮಾಡಿ. ಸೊ ಅದ್ಭುತವಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಬೆಂದೈತೆ. ಇವಾಗ ಎಣ್ಣೆ ಎಲ್ಲ ಬಿಟ್ಟು ಬರ್ತೈತೆ ನೋಡಿ. ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನಂತರ ನಾನು ಮಸಾಲೆ ರುಬ್ಕೊಂಡಿದ್ದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಮಸಾಲೆ. ಇದನ್ನು ಹಾಕ್ಕೊಳ್ಳಿ. ಫಸ್ಟು ನೀರು ಹಾಕೋದಕ್ಕಿಂತ ಮುಂಚಿತವಾಗಿ ಮಸಾಲೆ ಎಲ್ಲ ನಾನು ಫ್ರೈ ಮಾಡ್ತಾ ಇದ್ನಲ್ಲ, ಈರುಳ್ಳಿ ತರಕಾರಿ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು. ನಂತರ ನೀವು ಅಕ್ಕಿ ತಗೊಂಡಿದ್ದೀರಲ್ಲ, ಅಕ್ಕಿಗಿಂತ 2ರಷ್ಟು ನೀರನ್ನ ಹಾಕೋಬೇಕು. ಆ ಅಳತೆಯಲ್ಲಿ ತೊಗೊಳ್ಳಿ. 2 ಲೋಟ ಅಕ್ಕಿ ಹಾಕ್ಕೊಂಡ್ರೆ 4 ಲೋಟ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ಯಾಕಂದರೆ ಕರೆಕ್ಟಾಗಿ ಉದ್ರುದ್ರಾಗುತ್ತೆ. 1 ಇಂಚು ನೀರು ಜಾಸ್ತಿ ಆದರೂ ತೊಪ್ಪೆ ಥರ ಆಗಿಬಿಡುತ್ತೆ. ಸೊ ಈಗ ಲಾಸ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದಿ ಬರಲಿ, ಯಾಕಂದರೆ ನಾನು ಓಪನ್ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಕುದಿ ಬಂದಾದಮೇಲೆ ಅಕ್ಕಿನ ಹಾಕೋತೀನಿ. ಅಕ್ಕಿನ ಹಾಕೋದಕ್ಕಿಂತ ಮುಂಚಿತವಾಗಿ ಅಕ್ಕಿನ ಕ್ಲೀನಾಗಿ 1-2 ಸಾರಿ ತೊಳೆದು ನಂತರ ನೀರಲ್ಲಿ ನೆನೆಸಕ್ಕೆ ಇಟ್ಬಿಡ್ತೀನಿ. ಅಂದರೆ ಒಂದು 2 ಮಿನಿಟ್ಸ್ ನೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಇವಾಗ ಸೈಡಲ್ಲಿ ನೀರನ್ನ ಇಟ್ಟಿದ್ದೀನಿ, ಅಕ್ಕಿನ ಇಟ್ಟಿದ್ದೀನಿ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಸಾಲೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಕುದೀತೈತೆ. ಈಗ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನ ಈ ಕುದೀತಾ ಇರುವಂಥ ಬೋಸಿಗೆ ಹಾಕ್ತಾಯಿದ್ದೀನಿ. ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ ಮಸಾಲೆ ಎಲ್ಲ ಅನ್ನಕ್ಕೂ ಕೂಡ ಮಿಕ್ಸ್ ಆಗುತ್ತೆ. ಈಗ ನಾವು ಹೋಟೆಲ್ಗಳಲ್ಲಿ ಹೋಗ್ತೀವಿ, ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಪಲಾವ್ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಗೊತ್ತಾ, ಅವರೆಲ್ಲ ಕುಕ್ಕರಲ್ಲೆಲ್ಲ ಕೂಗ್ಸಲ್ಲ, ಈ ರೀತಿ ಓಪನ್ ಪಾತ್ರೆಯಲ್ಲಿ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಅಕ್ಕಿ ಹಾಕ್ಕೊಂಡೆ, ಒಂದು ಕುದಿ ಹಂಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಟೆ. ಆಲ್ಮೋಸ್ಟ್ 99% ಪಲಾವ್ ರೆಡಿ ಇದೆ. ನೀವು ಅನ್ಬೋದು ಮೇಲೆ ನೀರು ಇದೆಯಲ್ಲ ಅಂತ. ಸೊ ಏನಾಗಿದೆ ಅಂದರೆ ಕೆಳಗಡೆ ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ, ಮೇಲೆ ಜಸ್ಟ್ ನೀರು ನಿಂತಿರುತ್ತೆ ಅಷ್ಟೇ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಸ್ಪೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಅನ್ನ ಎಷ್ಟು ಕರೆಕ್ಟ್ ಮೆಥಡಿಗೆ ಬರುತ್ತೆ ಅಂದರೆ, ಸ್ಟವ್ ಆಫ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟರೆ ಸಾಕು.
ಪರ್ಫೆಕ್ಟಾಗಿ ಇರೋ ಬರೋ ನೀರೆಲ್ಲ ಡ್ರೈ ಆಗಿಬಿಡುತ್ತೆ. ಆ ರೀತಿ ಮಾಡಿಕೊಂಡ್ರೆ ಸಾಕು. ಪುನಃ ಸ್ಟವ್ ಮೇಲೆ ಇಡ್ತೀನಿ ಅಂದರೆ ಕೆಳಗಡೆ ತಳ ಹಿಡ್ಕೊಬಿಡುತ್ತೆ. ಯಾವತ್ತೂ ಅಷ್ಟೇ ಪಲಾವ್ನ ಒಂದು ಚೂರು ತಳ ಹಿಡಿಯೋ ಥರ ಮಾಡಿ, ಪಲಾವ್ ಟೇಸ್ಟೇ ಬೇರೆ. ಸೊ ಇವಾಗ ನಾವು ಯಾರೂ ತಿಂಡಿ ತಿಂದಿಲ್ಲ, ಮಕ್ಕಳು ಬೇಗ ಸ್ಕೂಲಿಗೆ ಹೋಗ್ತಾರೆ ಅಂತ ತಿಂಡಿಗೆ ರೆಡಿ ಮಾಡಿದೆ. ಅಷ್ಟರಲ್ಲಿ ಮೆಸೇಜ್ ಮಾಡಿದ್ರು ಇವ್ರ ಸ್ಕೂಲಿಂದ, ಇವತ್ತು ರಜೆ ಇದೆ ನರಸೀಪುರ ತಾಲೂಕಲ್ಲಿ. ಯಾಕಂದರೆ ತುಂಬ ಮಳೆ ಇರೋದ್ರಿಂದ ಹೊಳೆ ತುಂಬಿ ಬರ್ತೈತೆ. ಯಾಕಂದರೆ ಹೇಳಿ ಕೇಳಿ ನಮ್ಮದು ಸಂಗಮ ಹೊಳೆ ಆಗಿರೋದ್ರಿಂದ ನರಸೀಪುರದಲ್ಲಿ ತುಂಬಿ ಹೊಳೆ ಬರ್ತೈತೆ. ಹಾಗಾಗಿ ನರಸೀಪುರ ತಾಲೂಕಿಗೆ ಈ ವರ್ಷ ಯಾವ ವರ್ಷನೇ ಇರಲಿಲ್ಲ, ಈ ವರ್ಷ ರಜಾ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಮಕ್ಳಿಗೆ ಹೆಂಗಿದ್ರು ಮೊದಲೇ ಸ್ನಾನ ಮಾಡಿಸಿದ್ವಿ, ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ, ಆಮೇಲೆ ತಿಂಡಿ ತಿನ್ನೋರಂತೆ ಅಂತ. ಇವತ್ತು ಸ್ವಲ್ಪ ಖುಷಿ ಆಯಿತು, ಕುಟುಂಬ ಸಮೇತ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡ್ತಾಯಿದ್ದೀವಿ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲಡ್ಡು ಅವನಿದೆ ಫಸ್ಟು ನಿಂಬೆಹಣ್ಣು ಆರತಿ ಮಾಡೋದೆಲ್ಲ ನೋಡ್ತಾ ಇರೋದು. ಯದುವೀರೇ ಮೊಬೈಲ್ ಇಟ್ಕೊಬಿಟ್ಟಿದ್ದೆ, ನಾನೇ ವೀಡಿಯೋ ಮಾಡ್ತೀನಿ ಅಂತ ಹೇಳಿ. ಇವತ್ತು ಸ್ವಲ್ಪ ಖುಷಿ ಆಯಿತು ನನಗೆ, ಯಾಕಂದರೆ ಗಂಡನ ಜೊತೆ ಪೂಜೆ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಇಬ್ಬರು ಇಟ್ಕೊಂಡು ಆರತಿ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಸೊ ಹಾಗಾಗಿ ಎದು ಕೈಗೆ ಅವರು ಫೋನ್ ಇಟ್ಕೊತಿದ್ರು, ನಾನು ಒಬ್ಬಳೇ ಆರತಿ ಮಾಡ್ತಿದ್ದೆ. ಇವತ್ತು ಎದು ಫೋನ್ ಇಟ್ಕೊಂಡಿದ್ದಾನೆ, ಇಬ್ಬರು ಸೇರಿ ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಪಾಪ ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಗಿಬಿಟ್ಟಿದೆ. ಅಂದರೆ ನಾನು ರಾಹುಕಾಲ ಟೈಮ್ಗೆಲ್ಲ ಇವತ್ತು ಕಾಯಲಿಲ್ಲ. ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು, ಇನ್ನು ಜಿಡಿ ಜಾಸ್ತಿ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವು ಬೇಗನೆ ಬಂದ್ವಿ. ಅಂದರೆ ಬೇಗ ಅಂದರೆ ಒಂದು 9. ನಾವು ಮೊದಲನೇ ವಾರ ಆಷಾಢ ಶುಕ್ರವಾರ ಪೂಜೆಯಲ್ಲಿ ಸರಿಯಾಗಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ, ತುಂಬ ರಶ್ ಇತ್ತಲ್ವಾ. ಹಾಗಾಗಿ ಗರ್ಭಗುಡಿ ಮುಂದೆಗಡೆ ಸ್ವಲ್ಪ ಡಿಸ್ಟೆನ್ಸ್ ಪ್ಲೇಸ್ ಇದೆ, ಅಲ್ಲೇ ನಿಂತ್ಕೊಂಡು ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ಕೇಳಿಕೊಂಡು ಮೊದಲು ಆರತಿ ಮಾಡೋಣ ಇಲ್ಲೇನೆ, ನಂತರ ಗರ್ಭಗುಡಿ ಹತ್ರ ಹೋಗಿ ಪೂಜೆ ಮಾಡೋಣ ಅಂತೇಳಿ ಇಬ್ಬರು ನಿಂತ್ಕೊಂಡು ಇವಾಗ ಇಲ್ಲೇ ದೀಪ ಹಚ್ಚಿ, ಹೊರಗಡೆ ಹಚ್ಕೊಂಡಿಲ್ಲ ಯಾಕಂದರೆ ತುಂಬ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಒಳಗಡೆ ತಟ್ಟೆ ತೊಗೊಂಡು ಬಂದು ಇಲ್ಲೇ ದೀಪ ಹಚ್ಕೊಂಡ್ವಿ, ಹೊರಗಡೆ ರೆಡಿ ಮಾಡ್ಕೊಂಡ್ವಿ ಅಷ್ಟೇ. ಯಾವಾಗಲೂ ಅಷ್ಟೇ ನಾವು ಎಡಗಡೆಯಿಂದ ಬಲಗಡೆಗೆ 3 ಸಾರಿ, ಮತ್ತು ಬಲಗಡೆಯಿಂದ ಎಡಗಡೆಗೆ 3 ಸಾರಿ, ಮತ್ತು ಮೇಲ್ಗಡೆಯಿಂದ ಕೆಳಗಡೆಗೆ 3 ಸಾರಿ ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ ಯಾವುದನ್ನು ಅಷ್ಟೇ ದೇವ್ರಿಗೆ ಮಾಡಬೇಕಾದ್ರೆ ಇದೇ ರೀತಿ ಮಾಡಬೇಕು. ಮತ್ತು ನಮ್ಮ ಮುಖದಿಂದ ಈ ರೀತಿ ಆರತಿ ಮಾಡ್ತೀವಲ್ವ, ಆಗ ನಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೊರಗಡೆ ಹೋಗುತ್ತೆ, ಪಾಸಿಟಿವ್ ವೈಬ್ಸ್ ಅನ್ನೋದು ಬರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಅಲ್ಲ, ಅದು ನಿಜನೂ ಕೂಡ ಹೌದು. ಸೊ ಹಾಗಾಗಿ ಈಗ ಆರತಿ ಮಾಡಿ ಒಂದು ಮಂತ್ರ ಇದೆ, ಮಂತ್ರ ಹೇಳ್ಕೊಂಡು ಆರತಿ ಮಾಡಬೇಕು, ಸುಮ್ಮನೆ ಆರತಿ ಮಾಡೋಕ್ಕೆ ಹೋಗ್ಬಾರ್ದು ನನ್ನ ಒಂದು ಪ್ರಕಾರ. ಸೊ ಇವಾಗ ನಾವು ಅಷ್ಟೊಂದು ರಶ್ ಇಲ್ಲ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಫ್ರೀ ಇದ್ದಾರೆ. 10 ಗಂಟೆ ಆಗ್ತಾ ತುಂಬ ರಶ್ ಆದರು. ಇವತ್ತಂತೂ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಏನೋ ಒಂದು ಹಿಮಾಲಯ ಪರ್ವತದೊಳಗಡೆ ಪಾರ್ವತಿ ದೇವಿ ಕೂತ್ಕೊಂಡಿರೋ ಥರ ಕಾಣಿಸ್ತೈತೆ ನೋಡಿ, ತುಂಬ ಖುಷಿ ಆಯಿತು. ಸೊ ನಾವು ಗರ್ಭಗುಡಿ ಹತ್ರನೂ ಬಂದು ಇಬ್ಬರು ಆರತಿ ಮಾಡ್ತಾಯಿದ್ದೀವಿ. ಇಲ್ಲಿ ಹೇಳ್ತಾ ಇದ್ದಾರೆ ಬೇಗ ಮಾಡೋಗಿ, ತುಂಬ ರಶ್ ಆಗ್ತಾರೆ ಜನ ಅಂತ. ಆದರೆ ನಮಗೆ ದೇವ್ರು ನೋಡಿ ಅಲ್ಲೇ 2 ನಿಮಿಷ ನಿಂತ್ಕೋಬೇಕು ಅಂತ ಅನಿಸ್ಬಿಡ್ತು. ನೀವು ಇಲ್ಲಿ ನೋಡಿ ಫುಲ್ಲು ಅರ್ಶನದಲ್ಲಿ ಅಲಂಕಾರ ಮಾಡಿ, ನೆಕ್ಸ್ಟು ನೀವು ಸ್ನೋ ಪಾರ್ಕ್ ಇರುತ್ತಲ್ಲ ಆ ರೀತಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಿಮಾಲಯ ಪರ್ವತದಲ್ಲಿ ಶಿವನ ಪಕ್ಕ ನಿಂತ್ಕೊಂಡಂಗೆ ಕಾಣಿಸ್ತಾ ಇತ್ತು. ಅಲ್ಲಿಂದ ಬಂದು ಇಲ್ಲೂ ಒಂದು ಸರಿ ಆರತಿ ಮಾಡಿದೆ, ದೇವ್ರು ನೋಡಿ ತುಂಬ ಖುಷಿ ಆಯ್ತಲ್ವ. ಮನೇಲೂ ಕೂಡ ಒಂಥರ ಖುಷಿ ಆಯ್ತು. ಇವತ್ತೇನೋ ಒಂಥರ ಲಕ್ಷ್ಮೀ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೇಲಿ ಅಂತ ಅನಿಸ್ತು ಕಳಸನ ನೋಡಿ. ಇಲ್ಲಿ ಬಂದು ದೇವರು ಕೂಡ ಇನ್ನೂ ಡಿಫ್ರೆಂಟಾಗಿ ಅಲಂಕಾರ ಮಾಡಿದ್ರಲ್ವ, ಇವತ್ತೇನೋ ಒಂಥರ ತುಂಬ ಖುಷಿ ಆಯಿತು ನೋಡಿ. ನಮ್ಮ ಮಕ್ಕಳು ಜೊತೇಲಿ ಬಂದಿರೋದೇ ಒಂಥರ ಖುಷಿಯಾಗುತ್ತೆ. ನನ್ನ ಜೊತೆನೇ ನಿಂತಿದ್ದಾರೆ ನಮಸ್ಕಾರ ಮಾಡ್ಕೊಂಡು, ಅವ್ರಿಗೊಂಥರ ಡಿಫ್ರೆಂಟ್ ಅನಿಸ್ತೈತೆ. ಅದರಲ್ಲೂ ಲಕ್ಷಿತ್ಗೆ ಎಲ್ಲೆಲ್ಲಿ ತ್ರಿಶೂಲ ಕಾಣಿಸುತ್ತೆ, ಎಲ್ಲೆಲ್ಲಿ ದೇವ್ರುಗಳು ಕಾಣಿಸುತ್ತೆ, ಅಲ್ಲೆಲ್ಲ ಕೈಯಲ್ಲಿ ಮುಡಿ ನಮಸ್ಕಾರ ಮಾಡ್ತಾಯಿದ್ದಾರೆ. ನಾವು ಅಷ್ಟೊಂದು ಕ್ರೌಡ್ ಇಲ್ವಲ್ಲ, ಮಕ್ಕಳು ಫ್ರೀಯಾಗಿ ತಿರುಗಾಡ್ಕೊಂಡಿರಲಿ ಅಂತ ನಾವು ಕೂಡ ಅವ್ರನ್ನ ಫ್ರೀಯಾಗಿ ಬಿಟ್ಟಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ತಟ್ಟೆಗಳನ್ನ ಎತ್ಬಿಡ್ತಾ ಇದ್ದಾರೆ, ಯಾಕಂದರೆ ರಶ್ ಆಗ್ತಾ ಇದ್ದಾರಲ್ವ, ತಟ್ಟೆಗಳು ಬೇಕಲ್ವ, ಇಡೋದಕ್ಕೂ ಕೂಡ ಪ್ಲೇಸ್ ಇರಲ್ಲ ಅಂತೇಳಿ. ಆದರೆ ನಾವು ಮೊಂಡ್ರು ಬಿಡಬೇಕಲ್ಲ, ನಾವು ತಟ್ಟೆನ ಇಟ್ಟು ಮಿನಿಮಮ್ ಅಂದರೆ ಒಂದು 20 ಮಿನಿಟ್ಸ್ ಆದರೂ ತಟ್ಟೆ ಹತ್ರನೇ ನಿಂತಿದ್ದೆ ನಾನು. ನನಗೆ ಮನಸ್ಸಿಗೆ ಸಮಾಧಾನನೇ ಆಗಲಿಲ್ಲ. ಯಾಕಂದರೆ ತಟ್ಟೆ ಇಟ್ಟಿರ್ತೀವಿ, ದಿಢೀರಂತ ಒಂದು 5 ನಿಮಿಷ ಆದಮೇಲೆ ಉರಿತಾ ಇರೋ ದೀಪನ ತೆಗೆದು ಒಂದು ಬೌಲ್ ಒಳಗಡೆ ಹಾಕ್ಬಿಟ್ರೆ ನಾವು ಆರತಿ ಮಾಡಿದ್ದು ಕೂಡ ನಮಗೆ ಒಂಥರ ನೆಮ್ಮದಿನೇ ಆಗಲ್ಲ. ಒಂದು ಅರ್ಧ ಗಂಟೆನಾದ್ರೂ ಉರಿದ್ರಲ್ವಾ ಒಂಥರ ನೆಮ್ಮದಿ ಆಗೋದು, ದೇವ್ರ ಅನುಗ್ರಹ ಸಿಗ್ತೇನೋ ಅನ್ನೋ ಒಂದು ನಮ್ಮ ನಂಬಿಕೆ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಅಲ್ಲೇ ಒಂದು 10 ನಿಮಿಷ ಅವ್ರನ್ನ ಎತ್ಕೋಬೇಡಿ ಪ್ಲೀಸ್ ಅಂಕಲ್, ಎತ್ಕೋಬೇಡಿ ಅಂತ ನಾನು ನಿಂತಿದ್ದೆ. ನಮ್ಮ ಮನೆಯವ್ರು ನಗ್ತಾಯಿದ್ರು, ನನಗೆ ಟೈಮ್ ಆಯಿತು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಿಂತಿದೆಯಲ್ಲ ಅಂತ. ಫೈನಲಿ ಅವ್ರು ಹೇಳಿದ್ರು, ಹೋಗಮ್ಮ ಇಷ್ಟೊಂದು ಹೇಳಿದ್ಯಲ್ಲ, ನೀನು ತಟ್ಟೆ ಮುಟ್ಟಲ್ಲ, ದೀಪ ಎಲ್ಲ ಹಾರೋದ್ಮೇಲೆ ನಾನು ಎತ್ಕೋತೀನಿ ಹೋಗಿ ಅಂತ ಹೇಳಿದ್ರು. ಆಮೇಲೆ ಒಂದು 5 ನಿಮಿಷ ಹೇಳ್ಬಿಟ್ಟು ನಾನು ಈಗ ದೇವ್ರ ಹತ್ರ ಇರೋ ಅರ್ಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಪುನಃ ಬಂದು ದೇವ್ರ ಹತ್ರ ನಮಸ್ಕಾರ ಮಾಡ್ಕೊಂಡ್ವಿ. ಇನ್ನೊಂದು ಸಾರಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ದೇವರು. ಸೊ ಸ್ವಲ್ಪ ಹೊತ್ತು ನಾವು ದೇವಸ್ಥಾನದಲ್ಲೇ ಕೂತಿದ್ದು, ನಂತರ ನಾವು ಮನೆಗೆ ಬಂದ್ವಿ. ನಮ್ಮ ಮನೆಯವ್ರು ಬಂದ ತಕ್ಷಣವೇ ತಿಂಡಿಗೆ ಬಾಕ್ಸ್ ಹಾಕಿಸ್ಕೊಂಡೇ ಹೊರಟ್ಬಿಟ್ರು, ಅಲ್ಲೇ ತಿಂತೀನಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ.
ನಾನೀಗ ಮಕ್ಕಳಿಗೆ ಪಲಾವ್ನ ಹಾಕ್ಕೊಡ್ತಾ ಇದ್ದೀನಿ. ಪಲಾವ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಯದುವೀರಂತೂ ಅಮ್ಮ ಚಿಕ್ಕಿ ಹತ್ರ ಕಲ್ತ್ಬಿಟ್ಟಿದೀಯಾ ಪಲಾವ್ ಮಾಡೋದನ್ನ ಅಂತ ಹೇಳ್ತಾ ಇದ್ದ. ನಾನು ಸಂಜೆವರೆಗೂ ಏನೋ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಇವರಿಬ್ರದ್ದು ಎಂಥ ಲವ್. ನನ್ನ ಮಗ ಮಲಗಿ ನಿದ್ದೆ ಮಾಡ್ತಿದ್ದಾನೆ ಯದುವೀರು. ರಜೆ ಇತ್ತಲ್ವ ಇವತ್ತು, ಅವ್ನು ಎದ್ದೇಳಿಸೋದು ಮುತ್ತು ಕೊಡೋದು, ಒಟ್ಟಿನಲ್ಲಿ ಯದುವೀರನ ಜೊತೆ ಆಟ ಆಡಬೇಕು ಎದ್ದು. ಹಾಗಾಗಿ ಎದ್ದೇಳಿಸ್ತಾನೆ ಇದ್ದ ಅಣ್ಣ ಎದ್ದೇಳು ಅಂತ ಹೇಳಿ. ನೆಕ್ಸ್ಟ್ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಈಗ ಟೈಮ್ ಬಂದು ಸಂಜೆ 6:30 ಆಗಿದೆ. ನಾನು 5:15 ಪೂಜೆ ಮಾಡಿದೆ, ಸಂಜೆ ಪೂಜೆನ. ಆದರೆ ದೀಪ ಹಚ್ತಿಲ್ಲ, ತುಂಬ ಗಾಳಿ ಬೀಸ್ತೈತಲ್ವ, ಸ್ವಲ್ಪ ಕತ್ಲೆ ಆಗಲಿ ಆಮೇಲೆ ದೀಪ ಹಚ್ಚೋಣ ಅಂತೇಳಿ ಈಗ ನಾನು ದೀಪ ಹಚ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಕ್ಕಪಕ್ಕ ಮನೆ ಇಲ್ಲ, ಹಾಗಾಗಿ ತುಂಬ ಗಾಳಿ ಬೀಸ್ತಾ ಇದೆ. ಅಕ್ಕಪಕ್ಕ ಮನೆ ಇದ್ರೂ ನಮಗೆ ಗಾಳಿ ಬೆಳಕು ತುಂಬ ಬರ್ತಾ ಇರುತ್ತೆ. ಹಾಗಾಗಿ ಆರೋಗುತ್ತೆ ಅಂತೇಳಿ ಸ್ವಲ್ಪ ವೆಯ್ಟ್ ಮಾಡಿದೆ, ಆದರೂ ಕೂಡ ಆರೋಗ್ತಾನೆ ಇತ್ತು. ಸ್ವಲ್ಪ ಗಾಳಿ ಕಡಿಮೆ ಆದಮೇಲೆ ಈಗ ದೀಪ ಹಚ್ಚಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಉರಿತಾ ಇದ್ದಲ್ವ. ಇದನ್ನ ನೋಡಿದ್ರೆ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ ಮನೆ ಮುಂದೆ ದೀಪ ಹಚ್ಚಿದ್ರೆ. ನಂತರ ಮನೆಯಲ್ಲಿ ಹಾಲುಕ್ಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಇನ್ನು ಮುಂದೆ ಅಡುಗೆ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಹಾಗಾಗಿ ನಾನು ಸೌದೆ ಒಲೆನ ತರಿಸಿದ್ದೀನಿ. ಶುಕ್ರವಾರ ಬೇರೆ ಮನೆಗೆ ಒಲೆ ಬಂದಿದೆಯಲ್ವ, ಹಾಗಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ಒಲೆ ನನಗೆ ಕಡಿಮೆ ಬೆಲೆ ಬರೋದಕ್ಕೆ ನನ್ನ ಫ್ರೆಂಡ್ ಸುಚಿತ್ರನೇ ಕಾರಣ. ಅವಳಿಗಂತೂ ತುಂಬ ಧನ್ಯವಾದಗಳು. ಯಾಕಂದರೆ ಇದು ಬಂದು ರೇಟ್ ಬಂದು 3600 ರೂಪಾಯಿ ಆಗಿದೆ ರೇಟ್ ಇವಾಗ. ನನಗೆ ಜಸ್ಟ್ ಒಂದು 2850 ರೂಪಾಯಿ ಕೊಡಿಸ್ಕೊಟ್ಲು. ಸೊ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸುಚಿತ್ರ. ನನಗೆ ಒಲೆಯಲ್ಲಿ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಆಗ ಒಲೆ ಇತ್ತು, ನಮ್ಮ ಮನೇಲಿ ಅಡುಗೆ ಮಾಡ್ತಿದ್ರು. ಆದರೆ ನಮ್ಮಮ್ಮ ನನ್ನ ಕೈಲೆಲ್ಲ ಅಡುಗೆ ಮಾಡಿಸ್ತಿರ್ಲಿಲ್ಲ. ಓದ್ಕೊಂಡ್ರೆ ಸಾಕು ನೀವು ಅಂತ ಹೇಳ್ತಿದ್ರು. ಯಾವಾಗಲೂ ಅನ್ಕೋತಿದ್ದೆ ಒಲೆ ಹಸ್ಬೇಕು. ಮತ್ತು ನನ್ನ ಮೈಂಡ್ ಏನಪ್ಪ ಅಂದರೆ ಯಾವಾಗಲೂ ಸೇವಿಂಗ್ ಮೈಂಡು, ದುಡ್ಡನ್ನ ಸೇವ್ ಮಾಡಿ ಇಡಬೇಕು, ವೇಸ್ಟ್ ಮಾಡಬಾರ್ದು. ವೇಸ್ಟ್ ಅಂತೇನಿಲ್ಲ, ಸಿಲಿಂಡರ್ ಹಸ್ಕೊಂಡ್ರೆ ಅಟ್ಲೀಸ್ಟ್ ಈ ಒಲೆ ಉಳ್ಕೊಂಡ್ರೆ ಇದ್ದರೆ ಮನೇಲಿ ಸೋಲಾರ್ ಇರೋರಿಗೆ ಮಳೆ ಬಂದಾಗ ಬಿಸಿಲಿಲ್ಲ ಅನ್ನೋರು ನೀರಾದರೂ ಕಾಯಿಸ್ಕೊಂಡು ಸ್ನಾನ ಮಾಡ್ಬೋದಲ್ವಾ. ಮತ್ತು ನನಗೆ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಹಾಗಾಗಿ ಒಲೆನ ತರಿಸ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಮಡಿಕೆ ತರಿಸಿ ಒಂದೊಂದು ಅಡುಗೆನಾದರೂ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ಪೂಜೆ ಎಲ್ಲ ಮಾಡಿ ನಂತರ ಇವಾಗ ಮೊದಲನೇ ಸಾರಿ ಒಲೆ ಪೂಜೆ ಮಾಡ್ತಾ ಇದ್ದೀನಲ್ವ, ಮೊದಲನೇ ಸಾರಿ ಹೊಸ ಒಲೆ ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಹಾಲು ಉಗ್ಸೋ ಒಂದು ಪ್ರೋಗ್ರಾಮ್ನ ಇಟ್ಕೋಬೇಕು. ಅದರಲ್ಲೂ ಹೇಳಿ ಕೇಳಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಆದಷ್ಟು ಸಿಲ್ವರ್ ಪಾತ್ರೆನ ಇಟ್ಕೋಬೇಕು ನೀರು ಕಾಯಿಸೋಕ್ಕೆಲ್ಲ. ಮೊದಲನೇ ಸಾರಿ ಅಲ್ವ, ಹಾಗಾಗಿ ಸ್ಟೀಲ್ ಪಾತ್ರೆನ ಇಟ್ಕೊಂಡಿದ್ದೀವಿ. ಸಿಲ್ವರ್ ಪಾತ್ರೆ ಇಟ್ಕೊಂಡ್ರೆ ಬೆಸ್ಟು ನೀರು ಕಾಯಿಸೋಕ್ಕೆಲ್ಲ. ಈಗ ಪೂಜೆ ಮಾಡಿ ಹಾಲು ಉಗ್ಸ್ಬಿಟ್ರೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚಾಮುಂಡೇಶ್ವರಿದು ಅಂದರೆ 6ನೇ ವಾರ ಹೋಗಿರುವಂಥ ಗೌಡ್ಗೆರೆ ಚಾಮುಂಡೇಶ್ವರಿ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ಫ್ರೀ ಮಾಡಿಕೊಂಡು ಆ ವಿಡಿಯೋನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಮಾಡುವಂಥ ವಿಡಿಯೋಗಳು ಚೆನ್ನಾಗಿದೆ ಅಂತ ನನ್ನ ಪ್ರಕಾರ ನಾನಂತೂ ಪ್ರಾಂಪ್ಟಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ನಾನೀಗ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್.